ಗ್ರಹಿಸಿದ ಸುದ್ದಿಯ ಪ್ರಕಾರ ಈ ಚಂಪಕಾವನ ಅರಸ ಹಂಸಧ್ವಜ ಶ್ರೀಹರಿಯ ಭಕ್ತ, ಅದರಲ್ಲಿಯೂ ಸೇವಾ ನಾಯಕತ್ವವನ್ನು ವಹಿಸಿಕೊಂಡು ಬಂದಂತ ಸುಧರ್ಮ ತಂದೆಯ ಅಡ್ಡಿಯನ್ನು ಉಲ್ಲಂಘಿಸಿದ ಎಂಬ ಕಾರಣಕ್ಕಾಗಿ ಅವರನ್ನ ಕೊತನೆ ಕುದಿಯುವ ತಪ್ತ ತೈಲ ಪ್ರವಾಹದಲ್ಲಿ ಎತ್ತಿ ಬಿಸಿ ಮಾಡಿದರೆ ಕುದಿಯುವ ಎಣ್ಣೆ ಅವನಿಗೆ ತಣ್ಣೀರಿನ ಇದನ್ನು ನಾವು ಕೇಳಿದಾಗ ಇವನಂತಹ ಹರಿಭಕ್ತ ಎನ್ನುವ ಅರ್ಥವಾಗಿ ಹಾಗಾಗಿ ಹೇಳುವುದು ಮತ್ತೆ ಬಂದು ವಿಘ್ನ ಮುಂದೇನು ಮಾಡುವುದು
ಎನ್ನುವುದನ್ನು ಹೇಳಬೇಕು. ಪರಿಚಯವನ್ನ ಹೇಳಿಕೊಳ್ಳುವುದಕ್ಕೆ ಯಾವ ಅಭ್ಯಂತರವೂ ಇಲ್ಲ. ಆದ್ರೆ ಈ ರೀತಿಯಾಗಿ ಬರೀ ಪ್ರಶ್ನಿಸುತ್ತಿರುವಂತಹ ನೀವು ಯಾರು ಎನ್ನುವುದು ಬೇಕಲ್ಲ. ಚಂಪಕಪುರ ನನ್ನ ಪರಿಚಯವನ್ನು ಕೇಳುವುದಕ್ಕೆ ಮುಂದಾಗುತ್ತಾ ಇದ್ದೆ. ಅಲ್ವಾ ಸೂರ್ಯನ ಸುತ್ತ ಕರ್ಣ ಅವನಿಗೆ ಸುತ್ತ ವೃಷಕೇತು ಎನ್ನುವುದು ನನ್ನ ನಾಮಧೇಯ. ಅಯ್ಯ ಓದಿಸಿ ಬಿಟ್ಟಂತಹ ಯಜ್ಞಾಶ್ವವನ್ನು ಬಂಧಿಸಿದ್ದೀರಿ. ಯಾರದು ಯಜ್ಞಾಶ್ವ? ಮುಂದಾಗುವುದರ ಪರಿಣಾಮ ಏನು ಇದನ್ನು ಕಟ್ಟುವುದರ ಮೂಲಕವಾಗಿ ಎನ್ನುವುದರ ಕುರಿತಾಗಿ ನೀವು ಈ ಪೂರ್ವದಲ್ಲ ಯೋಚಿಸಬೇಕಾಗಿತ್ತು. ಅದನ್ನ ಬಿಟ್ಟು ದುರ್ಗವನ್ನ ಬಂಧಿಸಿದ್ದೀರಿ. ಮಾತ್ರವಲ್ಲ ನಮ್ಮ ಬಲವನ್ನು ಗೆಲ್ಲುವುದಕ್ಕೆ ಮುಂದಾಗಿದ್ದೀರಿ. ಹಾಗಾಗಿ ಈ ಹುಡುಗಾಟಿಕೆ ನಮ್ಮಲ್ಲಿ ಸಲ್ಲದು. ಕಪ್ಪ ಕಾಣಿಕೆಗಳನ್ನು ಇತ್ತು ದುರ್ಗವನ್ನು ಶರಣ. ನೀನು ಇವತ್ತಿನ ಯುದ್ಧದಲ್ಲಿ ಭಟ್ಟನು ನೋಡಿಯೇ ಬಂದವನು ಕೃಷ್ಣ ಸುತ ಎನ್ನುವುದಂತೂ ಸ್ಪಷ್ಟ. ಹಾಗಾಗಿ ಪ್ರದ್ಯುಮ್ನ ಒಂದೇ ಯುದ್ಧಕ್ಕೆ ನಾವು ಕೇಳಿದ್ದೇವೆ. ನಿನ್ನಲ್ಲಿರುವ ಬಾಣಗಳು ಇಬ್ಬರಿದ್ದವರನ್ನ ಒಂದಾಗಿಸ್ಲಿಕ್ಕೆ ವಿನಃ ಒಬ್ಬರಿದ್ದವರನ್ನ ಇಬ್ಬಾಗ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹಾಗಾಗಿ ನಿನ್ನಲ್ಲಿ ಪ್ರಶ್ನೆ, ಈ ಯುದ್ಧಕ್ಕೆ ನಿನ್ನ ಬಾಣಗಳು ಎಷ್ಟು ಪ್ರಯೋಜಕ? ಆದರೆ ಮೂಳೆಂದು ಕೂಡ ಎನಿಸಬೇಕೆನಿಸ್ತಾ ನನಗೆ. ಕಾರಣ ತಲೆ ಗಟ್ಟಿದೆ ಎಂದು ಬಂಡೆಗೆ ಹೊರದ್ರೆ ಏನಾದೀತು, ತಲೆ ಹೊಡೆದೀತು. ಅಶ್ವಮೇಧ ಕುದುರೆ ಯಾರಿನ ಹಿಂದೆ ಬಂದವ ಯಾರು ಏನು ಎಂಬುದನ್ನು
ನನ್ನ ಶರ ಅದಕ್ಕೆ ಮಾತ್ರ ಸಾಧ್ಯ. ಏನೆಂದು ತೋರಿಸ್ಕೊಡ್ತೇನೆ. ನೀ ಮಾಡುವಂತ ಯುದ್ಧ ಇನ್ನು ಆ ಶಿವನಿಗೆ ಎಷ್ಟು ಆನಂದ ಕೊಡ್ತದೆ ಅಂತ ನೋಡ್ಬೇಕು. ಪರಿಣಾಮ ನೋಡಿದಾಗ ಆನೆಗಂಟುವನಲ್ಲ ಇವ ಅಂತಾಯ್ತು. ಯಾಕೆ ಅನುಸಾರುವ ಸಾಲದೇ ಹೋದ, ವೀರಧ್ವಜ ನಿಲ್ಲದೆ ಹೋದ, ವೃಷಕೇತು ವೀರತ್ವ ಕಳಕೊಂಡ, ಪ್ರದ್ಯುಮ್ನ ರಣಕ್ಷೇತ್ರದಲ್ಲಿ ಮೈ ಮರೆತ. ಇವ ಈ ಆನೆಗೂ ಅಂಜುವವನಲ್ಲ. ಆದ್ರೆ ನಾನೇ ಚರಾಚರ ಪ್ರಪಂಚದಲ್ಲಿ ಯಾರಿಗೂ ಅಂಜುವವನಲ್ಲ. ನನ್ನ ರಣಕ್ಷೇತ್ರ ಧಾವಿಸುವ ಆ ಅನುಭವವನ್ನ ಸುಧರ್ಮರಿಗೆ ಕೊಡಬೇಕು. ಇಲ್ಲಿನ ಕೇಂಕಾರ ವಿರೋಧಿಗಳ ಎದೆಯಲ್ಲಿ ಭಯ ಹುಟ್ಟಿಸಬೇಕು. ಶಂಖನಾದ ಪ್ರತಿಧ್ವನಿಸಬೇಕು. ಬಿದ್ದದ್ದ ಬಾಣದಿಂದ ಇಲ್ಲಿನಿಂದ ಬಾಣ ಹೋಗುವಾಗ, ವೇಗವಾಗಿ ರಥ ಚಲಿಸುವಾಗ ಎದ್ದ ಕೆಂದೂಳು ಮುಗಿಸಬೇಕು. ಆ ರೀತಿ ನಿನ್ನ
ಮೊದಲು ಬಂದವರನ್ನ ಹೊಡೆದೆ, ನಿನ್ನನ್ನು ತಡೆದೆ. ಯಾಕಂದ್ರೆ ನೀನೇ ಸೃಷ್ಟಿ ಅರ್ಜುನ ಎನ್ನುವ ಊಹೆ ಇದ್ದಿತ್ತು ನಮಗೆ. ಖಚಿತಪಡಿಸಿಕೊಳ್ಳುವುದಕ್ಕಾಗಿ ಕೇಳಿಸಲು. ಹೌದು. ಯಾಕೆ ಹಾಗೆ ಕರೆದೆ? ಕಾರಣ ಬಹಳ ಇದೆ. ಇನ್ನೊಂದು ಸಂದರ್ಭದಲ್ಲಿ ನಿನ್ನ ಜನನಾದ ಸಮಯದಲ್ಲಿ ಕಾರ್ತವೀರ್ಯ ಸಮಃ ಕುಂತಿ ಶಿವತುಲ್ಯ ಪರಾಕ್ರಮ ಇನ್ನೊಬ್ಬ ಸಹಸ್ರಾರ್ಜುನ ಎನ್ನುವ ಇದ್ದಂತೆ 1000 ಭುಜಗಳಿತ್ತಂತೆ ಅವನಿಗೆ. 1000 ಭುಜಗಳಾಗಿದ್ದವಂತವು. ಅಂಥ 1000 ಭುಜಗಳು ಉಳ್ಳಂತ ಕಾರ್ತವೀರ್ಯ ತೋರಿದ ಪರಾಕ್ರಮವನ್ನ 2 ಭುಜ ಇರುವಂತ ಈ ಹುಡುಗ ತೋರಿಸ್ತಾನೆ ಎನ್ನುವ ಕಾರಣಕ್ಕೆ ಅರ್ಜುನ ಎನ್ನುವ ಹೆಸರಿದ್ದು ಬಂತಂತೆ. ಅಷ್ಟೇ ಅಲ್ಲ, ನಿನಗೆ ಸ್ವಲ್ಪ ಬಹಳ ಬಿರುದಾವಳಿಗಳು. ಪ್ರಾಮಾಣಿಕವಾಗಿ ಹೇಳ್ತೇನೆ, ನಿನಗೆಷ್ಟು ಗೊತ್ತಿದೆಯೋ ಬಿಟ್ಟಿದೆಯೋ, ನಿನ್ನ ಹಳೇ ಅಭಿಮಾನಿ ನಾನು. ನನ್ನ ಅಭಿಮಾನಿಯನ್ನ ಒಂದು ಸತ್ಯ ತಿಳ್ಕೊ. ಏನು? ನಿನಗೆ ಎಷ್ಟೆಲ್ಲ ಬಿರುದು ಕೊಟ್ಟದ್ದು ಅಂದಿಲ್ಲ, ಒಂದು ನಾ ಕೇಳ್ಪಡುತ್ತಲ್ಲ. ಆ ಭರವಸೆ ನನಗೆ ನಿಜವಾಗಿ ಉಂಟು. ಅಷ್ಟೇ ಅಲ್ಲ, ಸವ್ಯಸಾಚಿ ಅಂತ ಹೆಸರು ನಿನಗೆ. ನಿಮ್ಮ ವಂಶದಲ್ಲಿ ಹಿಂದೆ ದುಷ್ಯಂತ ಎನ್ನುವ ಇದ್ದರಂತೆ. ಅವನು 2 ಕೈಯಲ್ಲಿ ಗದೆಯನ್ನು ಹಿಡಿದು 2 ಕೈಯಲ್ಲಿ ಒಂದೇ ರೀತಿಯಾಗಿ ಹೋರಾಡುವ ಚಾಕಚಕ್ಯತೆಯನ್ನು ಹೊಂದಿದ್ದಂತೆ. ನೀನು ಅದೇ ರೀತಿಯಲ್ಲಿ ಬಿಲ್ಲನ್ನು ಎಡಗೈಯಲ್ಲಾಗಲಿ ಹಿಡೀಲಿ ಬಲಗೈಯಲ್ಲಾಗಲಿ ಹಿಡೀಲಿ ಒಂದೇ ರೀತಿ ಯುದ್ಧ ಮಾಡ್ತೀನಿ ನೀನು. ಇಂಥ ಒಂದು ಕೌಶಲ್ಯ ಮತ್ತೊಬ್ಬರಿಗಿಲ್ಲ ಎನ್ನುವ ಕಾರಣಕ್ಕೂ ಸೃಷ್ಟಿ ಅರ್ಜುನ ನೀನು. ಮತ್ತೊಂದಿದೆ, ಕಿರೀಟಿ. ಇತ್ತೀಚೆಗೆ ಬರೀ ಕಿರೀಟವೇ ಎಲ್ಲಿ ಹೋದ್ರು? ಯಾಕೆ? ಈ ಹಿಂದೆ ಸಜೀವವಾಗಿ ದೇವಲೋಕಕ್ಕೆ ಏರಿದವ ನಿನ್ನ ತಂದೆ ಇಂದ್ರ ಸಿಂಹಾಸನದಲ್ಲಿ ನಿನ್ನನ್ನು ಕುಳ್ಳಿರಿಸಿದ್ದ. ಒಬ್ಬನೊಬ್ಬ ಮಾನವ ದೇವಗದ್ದುಗೆಯ ಮೇಲೆ ಇಂದ್ರ ಕೂರಿಸಿದ್ದಿಲ್ಲ. ಇಂದ್ರ ಎಲ್ಲರಿಂದಾದ್ರೂ ಕೂತದ್ದುಂಟು. ಆ ಇಂದ್ರ ನಿನ್ನ ತಲೆ ಮೇಲೆ ಕಿರೀಟ ಇಟ್ಟ ಕಾರಣ ನಿನಗೆ ಕಿರೀಟಿ ಎನ್ನುವ ಹೆಸರು ಬಂತು. ಇದು ಸೃಷ್ಟಿಗರ್ಜುನ ಇಷ್ಟು ಸಾಕು. ಇನ್ನು ಹೊಸದನ್ನು ನೀನು ಸೃಷ್ಟಿಸಿದ್ದೆ ಅಂತ ನೀನು ಏನೇ ಮಾಡಲಿ ನಿನ್ನತನ ಅದರಲ್ಲಿ ಕಾಣ್ತದಂತೆ. ಹಾಗಾಗಿ ಆ ಹೊಸತನ್ನ ಸೃಷ್ಟಿಸಿದ ಅರ್ಜುನನು ಹೌದು ನೀನು. ಅದ್ರ ಸತ್ಯವೇ. ಎಷ್ಟು ವರ್ಷಕ್ಕೂ ಇವತ್ತಿಗಲ್ಲ, ಇನ್ನೂ 10 ವರ್ಷ ಕಳೆದರು ನನ್ನಲ್ಲಿ ಯಾರೊಬ್ಬನನ್ನು ಕಾಣಲಿಕ್ಕಾಗಲಿಲ್ಲ. ನನ್ನಂತೆ ಮತ್ತೊಬ್ಬ